ರಾಣಿ ಬೆಳವಡಿ ಮಲ್ಲಮ್ಮನ ಶೌರ್ಯ ಸಮರೋತ್ಸವದ ಕುರಿತಾಗಿ ಕಿತ್ತೂರಿನ ಮಹೇಶ್ ಚನ್ನಂಗಿ ಅವರು ಒಂದು ಲೇಖನವನ್ನು ಬರೀತಾರೆ. ಅಖಂಡ ಬೈಲಹೊಂಗಲ ತಾಲೂಕು ಹಲವಾರು ಐತಿಹಾಸಿಕ ಪ್ರಥಮ ಘಟನಾವಳಿಗಳಿಗೆ ಸಾಕ್ಷಿಯಾಗ್ಯದ. ಸೂರ್ಯ ಮುಳುಗದ ಸಾಮ್ರಾಜ್ಯ ಕಿತ್ತೂರಿನೊಳಗ ಅಸ್ತಂಗತ ಆಗುವಂಗ ಮಾಡಿದ ಮೊದಲ ಮಹಿಳೆ ರಾಣಿ ಕಿತ್ತೂರ ಚೆನ್ನಮ್ಮ. ಅದರಂತೆ ಜಗತ್ತಿನೊಳಗ ಪ್ರಥಮವಾಗಿ 2,000 ಮಹಿಳಾ ಸೈನ್ಯವನ್ನ ಕಟ್ಟಿ ಶಿವಾಜಿ ಮಹಾರಾಜರ ಧೈರ್ಯವನ್ನ ಪ್ರಶ್ನೆ ಮಾಡಿದ ಮತ್ತು ಶಿವಾಜಿ ಮಹಾರಾಜರಿಗೆ ಪ್ರತಿಭಟಿಸಿದ ರಾಣಿ ಬೆಳವಡಿ ಮಲ್ಲಮ್ಮ. ಅದಷ್ಟೇ ಅಲ್ಲದೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಸಾವಿತ್ರಿ ಅನ್ನುವಂತ ಗೌರವ ಸನ್ಮಾನಕ್ಕೆ ಪಾತ್ರಳಾದ ಶಿವಾಜಿ ಮಹಾರಾಜರ ಸಮಕಾಲೀನ ರಾಣಿ ಬೆಳವಡಿ ಮಲ್ಲಮ್ಮ. 1678 ಶಿವಾಜಿ ಮಹಾರಾಜರು ಕೊಪ್ಪಳ, ಗದಗ, ಧಾರವಾಡ ಇಲ್ಲೆಲ್ಲ ದಾಳಿ ಮಾಡಿದ ನಂತರ ಬೆಳಗಾವಿಯ ಸಂಪಗಾಮ ತಾಲೂಕಿನ ಬೆಳವಡಿ ಮ್ಯಾಲಿನೂ ಕೂಡ ಆಕ್ರಮಣ ಮಾಡ್ತಾರೆ. ಶಿವಾಜಿ ಮಹಾರಾಜರ ಸೈನ್ಯ ನಿರಂತರ 27 ದಿನಗಳ ಕಾಲ ಪ್ರಯತ್ನ ಮಾಡಿದ್ರೂ ಕೂಡ ಬೆಳವಡಿ ಕೋಟೆಯನ್ನ ಭೇದಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. 28ನೇ ದಿನ ಕೋಟೆ ವಶವಾಗ್ತದ. ರಾಣಿ ಮಲ್ಲಮ್ಮನಿಗೆ ಅವಮಾನ ಮಾಡಿದ ಸುಕೋಜಿ ಗಾಯಕ್ವಾಡನ ಕಣ್ಣುಗಳನ್ನ ಶಿವಾಜಿ ಮಹಾರಾಜರು ಕೀಳಿಸಿದಾರು ಅಂತೇಳಿ ಮರಾಠಿ ಇತಿಹಾಸದ ದಾಖಲೆಗಳು ಹೇಳ್ತಾವ. ಇತಿಹಾಸದೊಳಗ ಬೆಳವಡಿ ಮಲ್ಲಮ್ಮಾಜಿ ಮತ್ತು ಶಿವಾಜಿ ಮಹಾರಾಜರ ಸಂಘರ್ಷದ ನಂತರ ಕನ್ನಡ ಮತ್ತು ಮರಾಠಿ ಭಾಷಿಕರ ಮಧ್ಯದ ಭಾವನಾತ್ಮಕ ಬೆಸುಗೆಯನ್ನ ಉಂಟು ಮಾಡುವಂತ ಪ್ರೇರಣಾದಾಯಿ ಘಟನೆಯಾಗಬೇಕಾಗಿತ್ತು. ಆದ್ರೆ ಅದಾಗದೆ ಇರೋದು ಖೇದಕರ ಅಂತಾರ ಮಹೇಶ್ ಚನ್ನಂಗಿ ಅವರು. ಬೆಳವಡಿ ಮಲ್ಲಮ್ಮಾಜಿಯ ತವರು ಮನೆ ಸೋದೆ. ಸೊಗಲದ ಸೋಮೇಶ್ವರ ರಾಣಿ ಮಲ್ಲಮ್ಮನ ಆರಾಧ್ಯ ದೈವ. ಮಲ್ಲಮ್ಮನ ತಂದೆ ಮಧುಲಿಂಗ ನಾಯಕ, ಪತಿ ಈಶಪ್ರಭು ಶಿವಾಜಿ ಮಹಾರಾಜರ ಸೈನ್ಯದ ಜೊತೆ ಯುದ್ಧ ಮಾಡ್ತಾ ವೀರಮರಣವನ್ನ ಹೊಂದುತ್ತಾನ. ನಂತರದೊಳಗ ಅದೇ ಯುದ್ಧವನ್ನ ರಾಣಿ ಬೆಳವಡಿ ಮಲ್ಲಮ್ಮ ಮುಂದುವರಿಸ್ತಾಳ. ಈ ಯುದ್ಧದ ಕುರಿತಾಗಿ ಇತಿಹಾಸಕಾರರೊಳಗ ಭಿನ್ನ ಅಭಿಪ್ರಾಯಗಳದಾವ. ಕನ್ನಡ ಇತಿಹಾಸಕಾರರು ಬೆಳವಡಿ ಮಲ್ಲಮ್ಮ ಶಿವಾಜಿ ಮಹಾರಾಜರನ್ನ ಸೋಲಿಸಿದ್ರು. ಮರಾಠಿ ಇತಿಹಾಸಕಾರರು ಮಲ್ಲಮ್ಮ ತನ್ನ ಪರಾಕ್ರಮದಿಂದ ಶಿವಾಜಿ ಮಹಾರಾಜರ ಗೌರವಕ್ಕೆ ಪಾತ್ರಳಾದ್ಲು ಅಂತೇಳಿ ಬರೀತಾರ. ಒಟ್ಟಾರೆಯಾಗಿ ಯಾರ ಸೋಲು ಗೆಲುವು ಅನ್ನೋದಕ್ಕಿಂತ ಕನ್ನಡ ಮತ್ತು ಮರಾಠಿಗರ ಬಾಂಧವ್ಯದ ಬೆಸುಗೆ ಅಂತೇಳಿ ಭಾವಿಸಿದ್ರ ವರ್ತಮಾನದ ಗಡಿ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಅನ್ನುವಂತ ಆಶಾಭಾವನೆಯನ್ನ ಮಹೇಶ್ ಚನ್ನಂಗಿ ಅವರು ವ್ಯಕ್ತಪಡಿಸ್ತಾರೆ. ಜಗತ್ತಿನೊಳಗೆ ಮೊದಲ ಮಹಿಳಾ ಸೈನ್ಯ ಕಟ್ಟಿದ ರಾಣಿ ಬೆಳವಡಿ ಮಲ್ಲಮ್ಮಳ ಇತಿಹಾಸ ನಾಡಿನ ಜನಮಾನಸಕ್ಕೆ ಪರಿಚಯ ಮಾಡುವಂತ ಯೋಜನೆ ಸದ್ಯದ ತುರ್ತು ಆಗ್ಯದ ಅನ್ನುವಂತ ವಿಚಾರದೊಂದಿಗೆ ತಮ್ಮ ಬರಹಕ್ಕ ವಿದಾಯವನ್ನ ಹೇಳ್ತಾರ.